ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಕೂದಲು ಉದುರೋದೆಲ್ಲ ನಿಂತು ಹೋಗಿ ನಮ್ಮ ಕೂದಲು ದುಪ್ಪಟ್ಟು ವೇಗದಲ್ಲಿ ಬೆಳೆಯೋದಕ್ಕೆ ಸಹಾಯ ಮಾಡುವಂತಹ ಒಂದು ಮ್ಯಾಜಿಕಲ್ ಹೋಮ್ ಮೇಡ್ ಏರ್ ಪ್ಯಾಕನ್ನು ತೋರಿಸ್ತಾ ಇದ್ದೀನಿ. ಈ ಏರ್ ಪ್ಯಾಕನ್ನು ನೀವು ಮನೆಯಲ್ಲೇ ಸುಲಭವಾಗಿ ಮಾಡಿಕೊಂಡು ವಾರಕ್ಕೆ ಒಮ್ಮೆ ಅಂತ ಹಚ್ಚಿದರೆ ಸಾಕು, ನಿಮ್ಮ ಕೂದಲು ಡ್ಯಾಂಡ್ರಫ್ ಆಗೋದು, ಬಿಳಿ ಕೂದಲು ಸಮಸ್ಯೆ ಎಲ್ಲ ಹೊರಟೋಗಿ ಅತಿ ಹೆಚ್ಚು ವೇಗವಾಗಿ ನಿಮ್ಮ ಕೂದಲು ಬೆಳೆಯುತ್ತೆ. ಈ ರೆಮಿಡಿಯನ್ನು ಮಾಡೋದಕ್ಕೆ ನಿಮಗೆ ಮೆಂತ್ಯ ಕಾಳು ಅಂದರೆ ಫೆನುಗ್ರೀಕ್ ಸೀಡ್ಸ್ ಅಂತ ಬರುತ್ತಲ್ವ, ಅದು ಬೇಕಾಗತ್ತೆ. ನಂದು ಮೀಡಿಯಮ್ ಲೆಂತ್ ಏರ್ ಆಗಿರೋದ್ರಿಂದ ನಾನು ಇಲ್ಲಿ 3 ಸ್ಪೂನಷ್ಟು ಮೆಂತ್ಯ ಕಾಳನ್ನು ತೊಗೊಳ್ತಾ ಇದ್ದೀನಿ. ನಿಮ್ಮದೇನಾದರೂ ಸ್ವಲ್ಪ ಉದ್ದ ಕೂದಲಾಗಿದ್ದರೆ ಸ್ವಲ್ಪ ಜಾಸ್ತಿ ಮೆಂತ್ಯ ಕಾಳು ಬೇಕಾಗತ್ತೆ, ಅಂದರೆ 4 ರಿಂದ 5 ಸ್ಪೂನು. ಇದನ್ನು ನೆನೆಸಿಟ್ಟು ರುಬ್ಬಿದ ಮೇಲೆ ಸ್ವಲ್ಪ ಮೆಂತ್ಯ ಕಾಳು ಹೆಚ್ಚುತ್ತೆ, ಅಂದರೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಸೊ ಅದರಿಂದಾಗಿ ಸ್ವಲ್ಪ ಕಡಿಮೆನೇ ತಗೊಳ್ಳಿ. ಇಲ್ಲಿ ನಾನು 3 ಸ್ಪೂನ್ ತೊಗೊಂಡೆ. ಇದರಲ್ಲಿ ಸ್ವಲ್ಪ ಗಲೀಜಿರ್ಬೋದಲ್ವ, ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಯೂಸ್ ಮಾಡೋದಕ್ಕಿಂತ ಮುಂಚೆ ಒಮ್ಮೆ ವಾಶ್ ಮಾಡಿ ಅದು ನೀರನ್ನೆಲ್ಲ ತೆಕ್ಕೊಂಬಿಡಿ. ಫ್ರೆಂಡ್ಸ್, ಫೆನುಗ್ರೀಕ್ ಸೀಡ್ಸಲ್ಲಿ ನಮ್ಮ ಏರನ್ನು ಬೂಸ್ಟ್ ಮಾಡುವಂತಹ ಪ್ರಾಪರ್ಟೀಸ್ ಇರೋದ್ರಿಂದ ಇದು ನಮ್ಮ ಕೂದಲು ಹುಲ್ಲಿಗಿಂತಲೂ ಅತಿ ಹೆಚ್ಚು ವೇಗವಾಗಿ ಬೆಳೆಯೋದಕ್ಕೆ ನಮ್ಮ ಏರ್ ಗ್ರೋತನ್ನು ಪ್ರಮೋಟ್ ಮಾಡುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ನೆಕ್ಸ್ಟ್ ಇನ್ನೇನು ಯೂಸ್ ಮಾಡಬೇಕು ಅಂತ ಕಂಪ್ಲೀಟಾಗಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನೋಡಿ ನಾನು ಇದನ್ನು ಫುಲ್ ವಾಶ್ ಮಾಡಿಕೊಂಡೆ ಅಲ್ವಾ. ಇವಾಗ ನಾನು ಇದಕ್ಕೆ 1 ಗ್ಲಾಸಷ್ಟು ನೀರನ್ನು ಹಾಕಿ ಓವರ್ ನೈಟ್, ಇಡೀ ಫುಲ್ ರಾತ್ರಿ ಇದು ನೆನೆಯೋದಕ್ಕೆ ಹಾಗೆ ಬಿಡ್ತೀನಿ. ನೀವು 2 to 3 hours ನೆನೆಸಿದ್ರೂ ಆಗುತ್ತೆ. ಸೊ ಓವರ್ ನೈಟ್ ಬಿಟ್ಟರೆ ತುಂಬ ಚೆನ್ನಾಗಿ ನೆನೆಯುತ್ತೆ. ಅದಕ್ಕೆ ಫ್ರೆಂಡ್ಸ್, ನೋಡ್ತಿದ್ದೀರಲ್ಲ, ನಮ್ಮ ಮೆಂತ್ಯ ಕಾಳು ಫುಲ್ ಚೆನ್ನಾಗಿ ನೆಂದಿದೆ. ಇವಾಗ ಇದು ರುಬ್ಬೋದಕ್ಕೆ ತುಂಬ ಸ್ಮೂತ್ ಪೇಸ್ಟಾಗಿ ರುಬ್ಕೊಬಹುದು. ಇವಾಗ ಏನು ಮಾಡಿ ಅಂದರೆ, ನಿಮ್ಮ ಮನೆಯಲ್ಲಿ ಮಿಕ್ಸಿ ಜಾರ್ ಬರುತ್ತಲ್ವ, ಅದನ್ನು ತಗೊಂಡು ಈ ಮೆಂತ್ಯ ಕಾಳನ್ನು ಅದಕ್ಕೆ ಹಾಕೊಳ್ಳಿ. ಫ್ರೆಂಡ್ಸ್, ನನಗೆ ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಹೈಬಿಸ್ಕಸ್ ಅಂದರೆ ದಾಸವಾಳ ಗಿಡ ಬೆಳೆಯೋಲ್ಲ ಇಲ್ಲಿ ವೆದರ್ಗೆ, ಅದಕ್ಕೆ ನನಗೆ ದಾಸವಾಳ ಇಲ್ಲ. ಈ ಒಂದು ರೆಮಿಡಿಗೆ ನೀವು ನಿಮ್ಮ ಮನೆಯಲ್ಲಿ ದಾಸವಾಳದ ಹೂವಿದ್ರೆ, ದಾಸವಾಳದ ಹೂವು ತಪ್ಪಿದರೆ ಅದರ ಎಲೆಗಳು ಬರುತ್ತಲ್ಲ, ಚಿಗುರು ಎಲೆಗಳು ಅಂದರೆ ಎಳೆದು ಎಲೆ ಬರುತ್ತಲ್ವ, ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ರುಬ್ಬಬೇಕು. ಫ್ರೆಂಡ್ಸ್, ಅದು ಮೆಂತ್ಯಕಾಳು ನೆನೆಸಿರೋ ನೀರಿದೆಯಲ್ಲ, ಅದನ್ನೇ ಹಾಕ್ಕೊಂಡು ನೀವು ಇದನ್ನು ಎಷ್ಟು ಸ್ಮೂತ್ ಪೇಸ್ಟ್ ಆಗುತ್ತೆ ಅಷ್ಟು ಸಣ್ಣಕ್ಕೆ ನೀವು ಇದನ್ನು ರುಬ್ಕೊಂಬರಬೇಕು. ನೀವೇನಾದ್ರು ದಪ್ಪವಾಗಿ ರುಬ್ಬಿದರೆ ಅದು ಚೆನ್ನಾಗಿ ಹಿಡಿಯೋದಿಲ್ಲ. ಅದಕ್ಕೋಸ್ಕರ ನಾನು ಮುಂಚೆನೇ ಹೇಳಿದಾಗೆ ದಾಸವಾಳ ಇದ್ದರೆ ದಾಸವಾಳನೂ ಹಾಕ್ಕೊಂಡು ರುಬ್ಬಿ ನೀವು. ಸೊ ಫ್ರೆಂಡ್ಸ್, ನೋಡಿ ಇಲ್ಲಿ ನಾನು ರುಬ್ಕೊಂಡು ಬಂದಿದ್ದೀನಿ. ಇವಾಗ ಇದನ್ನು ಇದು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕು. ನೆಕ್ಸ್ಟ್ ಇದಕ್ಕೆ ಏನು ಆ್ಯಡ್ ಮಾಡಬೇಕು ಅಂತ ಎಲ್ಲ ನಿಮಗೆ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಇದಾದಮೇಲೆ ನಿಮಗೆ ಅರ್ಧ ಹೋಳಿಗಿಂತನೂ ಸ್ವಲ್ಪ ಕಡಿಮೆ ನಿಂಬೆಹಣ್ಣನ್ನು ತೊಗೊಂಡು ಇದಕ್ಕೆ ಇಂಟ್ಕೊಳ್ಳಿ. ಜಾಸ್ತಿ ಬೇಡ, ಸ್ವಲ್ಪ ಆದರೆ ಸಾಕು. ಇಲ್ಲಿ ನಿಂಬೆಹಣ್ಣನ್ನು ಇಂಟ್ಕೊಳ್ತಿರೋ ಉದ್ದೇಶ ಏನಪ್ಪ ಅಂದರೆ, ಈ ನಿಂಬೆಹಣ್ಣು ನಮ್ಮ ಕೂದಲಲ್ಲಿ ಡ್ಯಾಂಡ್ರಫ್ ಆಗಿರುತ್ತಲ್ವ, ಸ್ವಲ್ಪ ಕಡಿತಾ ಇರುತ್ತಲ್ಲ ತಲೆ ಬುರುಡೆಲ್ಲ, ಆ ಥರದಕ್ಕೆಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದಕ್ಕೆ ನಿಂಬೆಹಣ್ಣು ಸೇರಿಸ್ಕೊತೀನಿ. ನೀವು ನೆನೆಸಿಟ್ಟಿರೋ ನೀರಿದೆಯಲ್ಲ, ಅದನ್ನೇ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ತೆಳ್ಳಗೇನೆ ಕಲಿಸ್ಕೊಳ್ಳಿ. ಏಕೆಂದರೆ ದಪ್ಪ ಇದ್ದರೆ ಅದು ಕೂದಲಿಗೆ ಅಷ್ಟೊಂದು ಹಿಡಿಯಲ್ಲ. ಅದಕ್ಕೋಸ್ಕರ ಬನ್ನಿ ಇದನ್ನು ಹೇಗೆ ಯೂಸ್ ಮಾಡೋದಂತ ನೋಡೋಣ. ಸೊ ಈ ರೀತಿ ಮೆಂತ್ಯದು ಅದು ಪ್ಯಾಕ್ ತೊಗೊಂಡು ನಿಮ್ಮ ಏರನ್ನು ಪಾರ್ಟಿಷನರ್ ಮಾಡ್ಕೊಳ್ತಾ ಇದನ್ನು ನಿಮ್ಮ ತಲೆ ಬುರುಡೆಗೆ ಅಂದರೆ ಸ್ಕಾಲ್ಪ್ಗೆ ಚೆನ್ನಾಗಿ ಹಚ್ತಾ ಬರಬೇಕು. ಫ್ರೆಂಡ್ಸ್, ಈ ಒಂದು ರೆಮಿಡಿಯನ್ನು ನೀವು ವೀಕ್ಲಿ 1 ಟೈಮ್ ಮಾಡಿದ್ರೆ ಸಾಕು. ಇದೇ ರೀತಿಯಾಗಿ 1 ಮಂತ್ ಮಾಡ್ತಾ ಬಂದ್ರಿ ಅಂದರೆ 4 ವಾರ ಮಾಡಿದ್ರೆ ನಿಮಗೆ ಒಂದು ವಿಸಿಬಲ್ ರಿಸಲ್ಟ್ ಗೊತ್ತಾಗುತ್ತೆ. ಕೂದಲು ಉದುರ್ತಾ ಇದ್ದರೆ, ಮತ್ತು ಬಿಳಿ ಕೂದಲು ಆಗ್ತಿದ್ರೆ, ಮತ್ತು ಕೂದಲು ತುಂಬ ಶೈನಿ ಆ್ಯಂಡ್ ಸಿಲ್ಕಿ ಕೂಡ ಆಗುತ್ತೆ. ಸೊ ನೋಡ್ತಿದ್ದೀರಲ್ಲ, ಈ ರೀತಿಯಾಗಿ ಕಂಪ್ಲೀಟಾಗಿ ಹಚ್ಚಿ. ಫ್ರೆಂಡ್ಸ್, ಇಲ್ಲಿ ನೋಡಿ ನಾನು ಕಂಪ್ಲೀಟಾಗಿ ಇದನ್ನು ಹಚ್ಚಿದ್ದೀನಿ. ನೀವು ನೋಡ್ತಿದ್ದೀರಲ್ಲ, ಇದೇ ರೀತಿಯಾಗಿ ನೀವು ಹಚ್ಕೊಬೇಕು. ಇವಾಗ ನೀವು ಇದನ್ನು ಎಷ್ಟು ಟೈಮ್ ಬಿಡಬೇಕು ಅಂತ ನಿಮ್ಗೆ ಅನ್ನಿಸ್ತಿದ್ರೆ ಇದನ್ನು ನೀವು ಮಿನಿಮಮ್ 3 ಗಂಟೆ ಕಾಲನಾದರೂ ಬಿಡಬೇಕಾಗತ್ತೆ. ಏಕೆಂದರೆ ಅದು ವರ್ಕ್ ಆಗಬೇಕಲ್ವ, ಅದಕ್ಕೋಸ್ಕರ ಈ ರೀತಿಯಾಗಿ ಬಿಟ್ಟು ನಿಮ್ಗೆ ಯಾವ ಶಾಂಪು ಯೂಸ್ ಮಾಡ್ತೀರಾ ಆ ಶಾಂಪೂವನ್ನು ಯೂಸ್ ಮಾಡಿಕೊಂಡು ನೀವು ಏರ್ನ ವಾಶ್ ಮಾಡ್ಕೋಬಹುದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.